ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲ ಕಡೆ ಸರ್ಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಏನೇನ ಅಂತ ಕೇಳ್ತಾ ಇದ್ದೀರಾ? ಏನೂ ಅಲ್ಲ, ನಮ್ಮದೊಂದು ಟಾಟಾ ಕಡೆಯಿಂದ ಪ್ರೋಗ್ರಾಮ್ ಇದೆ ಗೋವಾದಲ್ಲಿ. ಸೊ ಅಲ್ಲಿ ಗೋವಾ ಮೀಟ್ ಮಾಡೋದಕ್ಕೆ ಎಲ್ಲರೂ ಡ್ರೆಸ್ ಕೋಡ್ನ ಮಾಡಿದ್ದಾರೆ. ಡ್ರೆಸ್ ಕೋಡ್ ಬಂದು ವೈಟ್ ಪ್ಯಾಂಟ್ಗೆ ಬ್ಲೂ ಕಲರು ಟೀ ಶರ್ಟ್ ಅಥವಾ ಶರ್ಟ್ ಎರಡರಲ್ಲಿ ಯಾವುದು ಬೇಕಾದ್ರೂ ಹಾಕೋಬೋದು. ಈಗ ವೈಟ್ ಪ್ಯಾಂಟು ಶರ್ಟು ಎರಡೂ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿಗೆ. ಇದು ಬಂದು ನಮ್ಮ ಆಫೀಸ್ ರೋಡಲ್ಲಿ, ಅಂದರೆ ಕಾಳಿದಾಸ ರೋಡಲ್ಲಿರುವಂತಹ ವೆಟ್ ಸೈಟ್. ಇದು ಕೂಡ ಟಾಟಾ ಗ್ರೂಪ್ ಅವ್ರದ್ದೇ. ಸೊ ಟಾಟಾ ಈ ಪ್ರೋಗ್ರಾಮ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಿಗ್ಬೋದೇನೋ ನೋಡೋಣ ಅಂಥೇಳಿ ಇಲ್ಲಿಗೆ ಬಂದೆ. ಸೊ ಫಸ್ಟು ನೋಡ್ತಿದ್ದಾಗೇ ವೈಟ್ ಪ್ಯಾಂಟು ನನ್ನ ಸೈಜಿಗೆ ಸಿಕ್ತು. ನೋಡಿದ ತಕ್ಷಣ ಇಷ್ಟ ಆಯಿತು, ಓಕೆ ಅಂತಲೂ ಕೂಡ ಅನ್ನಿಸ್ತು. ಖುಷಿ ಆಯಿತು, ಅಟ್ಲೀಸ್ಟ್ ಇಲ್ಲಿಗೆ ಬಂದಿದ್ದಕ್ಕೆ ಇದಾರು ಸಿಕ್ತಲ್ಲ ಅಂತ. ಇದೇ ಥರ ಬೇಗನೆ ನನಗೆ ಬೇಕಾಗಿರುವಂತಹ ಬ್ಲೂ ಕಲರ್ ಶರ್ಟು. ಬ್ಲೂ ಅಂದರೆ ತುಂಬ ಬ್ಲೂ ಬರುತ್ತೆ. ಸೊ ಅದರಲ್ಲಿ ನನಗೆ ಬೇಕಾಗಿರುವಂಥದ್ದು ಇದು ಇಂಕ್ ಬ್ಲೂ. ಇಂಕ್ ಬ್ಲೂ ಬರುತ್ತಲ್ಲ, ಸೊ ಆ ಕಲರ್ ಬ್ಲೂಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಯಾಕೆಂದರೆ ನಮ್ಮ ಥೀಮ್ ಇರೋದೇ ಬ್ಲೂ ಪ್ಲಸ್ ವೈಟ್. ಅದಕ್ಕೋಸ್ಕರ ವೈಟು ಎರಡು ಆಪ್ಷನಲ್ ಇದೆ. ಒಂದು ಜೀನ್ಸ್ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಟ್ರೌಸರ್ ಬೇಕಾದ್ರೂ ತೊಗೋಬೋದು. ಅದೇ ರೀತಿ ಬ್ಲೂ ಕಲರ್ಗೆ ನಮಗೆ ಎರಡು ಆಪ್ಷನಲ್ ಕೊಟ್ಟಿದ್ದಾರೆ. ಒಂದು ಶರ್ಟ್ ಟೈಪಲ್ಲಿ ಬರುತ್ತಲ್ಲ, ಸೊ ಆ ಥರ, ಇಲ್ಲಾಂದರೆ ಕಾಲರ್ ಇರುವಂತಹ ಟೀ ಶರ್ಟ್. ಎರಡರಲ್ಲಿ ಯಾವುದು ಸಿಕ್ಕಿದ್ರೂ ಓಕೆನೇ, ಬಟ್ ಕಲರ್ ಮಾತ್ರ ಅದೇ ಕಲರ್ ಸಿಗಬೇಕು. ಇಲ್ಲಿ ನೋಡ್ತಿದ್ರೆ ಎಲ್ಲ ಥರ ಕಲರ್ಸು ಇದೆ, ನನಗೆ ಬೇಕಾಗಿರೋ ಕಲರ್ಸೇ ಸಿಗ್ತಾ ಇಲ್ವಲ್ಲ. ನೋಡಿ ಸಾಕಾಯಿತು. ನೋಡೋಣ ತಡಿ, ಅವ್ರನ್ನೇ ಒಂದು ಸಲ ಕೇಳೋಣ. ಸೊ ಕೇಳೋಣ ಅಂತೇಳಿ ಕೇಳಿದೆ. ಅವರು ಮೇಡಮ್ ಬ್ಲೂ ಇದೆ ನೋಡಿ ಇಲ್ಲೇ ಅಂತಾರೆ. ಬಟ್ ಅದು ಡಿಸೈನ್ಸ್ ಇದೆ ಅವ್ರು ಹೇಳ್ದಾಗೇ, ಬಟ್ ಡಿಸೈನ್ಸ್ ಇದೆ, ಇನ್ನೊಂದರಲ್ಲಿ ಸ್ಟ್ರೈಪ್ಸ್ ಇದೆ. ಸೊ ನನಗೆ ಎರಡೂ ಬೇಡ, ನನಗೆ ಪ್ಲೈನಲ್ಲಿ ಬ್ಲೂ ಶರ್ಟ್ ಬೇಕು, ಕಾಲರ್ ಇರುವಂಥದ್ದು. ಕಾಲರ್ ಇಲ್ಲದೆ ಇರೋಂಥದ್ದು ಬ್ಲೂ ಕಲರ್ ನನ್ನ ಹತ್ರ ಮನೆಯಲ್ಲೇ ಇದೆ, ಬಟ್ ಅದು ಬೇಡ ಅಂಥೇಳಿ ನಾನು ಹುಡುಕ್ತಾ ಇರೋದು. ಇನ್ನದ್ರ ಜೊತೆಗೆ ಮ್ಯಾಚ್ ಆಗುವಂತಹ ವೈಟು ಶೂ ನಮಗೆ ಎಲ್ಲ ಕಡೆ ಚೆನ್ನಾಗಿ ಸಿಗುತ್ತೆ, ನನ್ನ ಸೈಜು ಸಿಗುತ್ತೆ. ಬಟ್ ನನಗೆ ಬೇಕಾಗಿರುವಂಥದ್ದು ಬ್ಲೂ ಕಲರ್ ಶರ್ಟ್. ನೋಡಿ, ವೈಟ್ ಇದೆ, ಪಿಂಕ್ ಇದೆ, ಎಲ್ಲೂ ಇದೆ, ಬ್ಲೂ ಕೂಡ ಇದೆ, ಬಟ್ ಬೇರೆ ಬೇರೆ ಬ್ಲೂ ಇದೆ. ನನಗೆ ಬೇಕಾಗಿರೋ ಬ್ಲೂ ಅಂತೂ ಇಲ್ಲ. ಶಾರ್ಟ್ಸಲ್ಲಿದೆ. ನಾನು ಈಗ ಅದೆಲ್ಲ ಹಾಕೊಳ್ಳೋದಕ್ಕಾಗಲ್ಲ. ನೋಡಿ, ಇಲ್ಲಿ ಬ್ಲೂ ಟೀ ಶರ್ಟ್ ಕೂಡ ಇದೆ, ಬಟ್ ಇದು ನಮ್ಮ ಬೇಕಾಗಿರುವಂತಹ ಕಲರ್ ಅಂಥದ್ದು ಅಲ್ಲ. ಇನ್ನು ಸ್ಲಿಪ್ಪರ್ಸ್ ತುಂಬ ಚೆನ್ನಾಗಿದೆ. ಶೂಗಳು, ಆಫ್ ಶೂಸ್ಗಳಂತೂ ಸೂಪರಾಗಿದೆ. ಇನ್ನು ಫುಲ್ ಶೂ ಕೂಡ ತುಂಬ ಚೆನ್ನಾಗಿದೆ. ಇದು ತುಂಬ ಹೆವಿ ಆಗೋಯ್ತು, ಇಷ್ಟೊಂದು ಹೆವಿ ಬೇಡ. ವೈಟ್ ಸ್ಲಿಪ್ಪರ್ ತೊಗೊಳ್ಳೋಣ ಅಂದರೆ ಎಲ್ಲ ಹೀಲ್ಡೇ ಇದೆ. ಸೊ ನನಗಂತೂ ಹೀಲ್ಡ್ ಆಗೋದೇ ಇಲ್ಲ. ಇನ್ನು ಬೇರೆ ಥರ ನೋಡೋದಾದ್ರೆ ಫ್ಲ್ಯಾಟು. ಸೊ ಫ್ಲ್ಯಾಟಲ್ಲಿ ನನ್ನ ಸೈಜ್ ಇಲ್ಲ. ನೋಡಿ, ಇದ್ದೇ ಸಿಕ್ಬಿಟ್ಟಿದ್ರೆ ಇಲ್ಲೇ ಇನ್ನೂ ಖುಷಿಯಾಗಿರೋದು. ಬಂದ ತಕ್ಷಣ ಖುಷಿಯಾಯಿತು ವೈಟ್ ಪ್ಯಾಂಟ್ ನೋಡಿ. ಬಟ್ ಶರ್ಟು ಪ್ಲಸ್ ವೈಟ್ ಕಲರ್ ಶೂ ಎರಡೂ ಬೇಕು, ಎರಡೂ ಸಿಗ್ತಾ ಇಲ್ಲ. ವೈಟ್ ಕಲರ್ ಶೂ ಇದೆ, ಕಲರ್ ಜಾಸ್ತಿ ಇದೆ ವೈಟ್ಗಿಂತ. ವೈಟು ಮಿಕ್ಸ್ ಆಗಿದೆ ಅಷ್ಟೇ, ಕಲರ್ಸಲ್ಲಿ ಜಾಸ್ತಿ ಇದೆ. ಸೊ ಕಲರ್ಸ್ ಬೇಡ ನನಗೆ, ವೈಟೇ ಬೇಕು. ಪಿಂಕ್ ಕಲರ್ ಸಖತ್ತಾಗಿದೆ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ನಾನು ಇಲ್ಲಿ ವೆಬ್ಸೈಟ್ಗೆ ಬರ್ತಾ ಇರೋದು. ಇದು ಓಪನ್ ಆಗಿ ತುಂಬ ದಿನ ಆಯಿತು. ಬರಬೇಕು ಅಂತೇಳಿ ಬರೋಕ್ಕೆ ಆಗಿಲ್ಲ. ಸೊ ನನಗೆ ಬೇಕಾಗಿರೋದಂತೂ ಸಿಗಲಿಲ್ಲ. ಸೊ ಹಾಗಾಗಿ ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಮ್ಯಾಕ್ಸ್ ಕೂಡ ಇದೆ. ಸಾಮಾನ್ಯವಾಗಿ ಈ ಥರ ಶರ್ಟ್ಗಳು ಇಲ್ಲೂ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ, ಸಿಕ್ಕಿದ್ರೆ ತುಂಬಾ ಖುಷಿ. ಎಸ್, ಬ್ಲೂ ಇಲ್ಲೂ ಇದೆ, ಆದರೆ ನನಗೆ ಬೇಕಾಗಿರೋ ಬ್ಲೂ ಅಲ್ಲ. ಜಾಸ್ತಿ ಹುಡ್ಕೋದೇ ಬೇಡ ಅಂತ ನಾನು ಅವ್ರನ್ನೇ ಕೇಳ್ತೀನಿ, ಈ ಥರ ಸಿಗಬೋದಾ ಅಂಥೇಳಿ. ಸಿಗುತ್ತೆ ಅಂದರೆ ಹುಡ್ಕೋಣ, ಇಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ಈಗ ಅಲ್ಲೇ ಸುಮಾರು ಟೈಮ್ ವೇಸ್ಟ್ ಆಯಿತು. ನೋಡಿ, ಇಲ್ಲೂ ತುಂಬ ಚೆನ್ನಾಗಿದೆ ಕಲರ್ಸ್ಗಳು. ಶರ್ಟ್ಗಳಂತೂ ಸಕ್ಕತ್ತಾಗಿದೆ ನೋಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಂತೂ ಸೂಪರಾಗಿದೆ, ಸೂಪರಾಗಿ ಸಿಗ್ತಾಯಿದೆ. ಇವರು ಹೇಳಿದ್ರು ಇನ್ನೊಂದು 3 ದಿನ ಮುಂಚೆ ಹೇಳಿದರೆ ಅಟ್ಲೀಸ್ಟ್ ನಾನು ಆನ್ಲೈನಲ್ಲಾದರೂ ಆರ್ಡ್ರ್ ಮಾಡ್ತಿದ್ದೆ. ಬಟ್ ಇವರು ಕೊನೆಯ ಮೂಮೆಂಟಲ್ಲಿ ಕಳಿಸಿದ್ದಾರೆ. ಏನು ಮಾಡೋದು ಇವಾಗ? ವೆಬ್ಸೈಟು ಸ್ಟುಡಿಯೋಯಲ್ಲಿ
ಸಿಕ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎರಡೂ ಟಾಟಾದೇನೆ. ಸೊ ಟಾಟಾದವ್ರನ್ನೇ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ಸೊ ಅಲ್ಲೇ ನಮಗೆ ಬೇಕಾಗಿರುವಂತಹ ಡ್ರೆಸ್ ಕೋಡ್ಗಳು ಸಿಕ್ಬಿಟ್ರೆ ಇನ್ನೂ ಖುಷಿ. ಎಸ್, ಇಲ್ಲೂ ಸಿಗಲ್ಲ, ಇಲ್ಲೂ ಇಲ್ಲ. ಬೇರೆ ಬೇರೆ ಕಲರ್ಸ್ ಟಾಪ್ಗಳಿದೆ. ಬ್ಲೂ ಕಲರ್ ಟಾಪ್ಗಳು ಚೆನ್ನಾಗಿ ಸಿಗ್ತಾಯಿದೆ ಇಲ್ಲಿ. ಬಟ್ ನನಗೆ ಅದು ಬೇಡ. ನನಗೆ ಬೇಕಾಗಿರೋದು ಬ್ಲೂ ಕಲರ್ ಕಾಲರ್ ಇರುವಂತಹ ಟೀ ಶರ್ಟು, ಇಲ್ಲ ಅಂದರೆ ಮಾಮೂಲಿ ಶರ್ಟು. ಇಲ್ಲಂತೂ ಸಿಗ್ತಾ ಇಲ್ಲ. ಸುಮ್ಮನೆ ಒಂದು ರೌಂಡ್ ಹೋಗಬೇಕಷ್ಟೇ. ನೋಡಿ, ಇದು ಚೆನ್ನಾಗಿದೆ ಪ್ಯಾಟ್ರನ್ನು. ಇಲ್ಲೂ ಸುಮಾರಿದೆ. ಎಲ್ಲ ಟೀ ಶರ್ಟ್ಸ್ ಇದೆ, ಟಾಪ್ಗಳಿದೆ. ನೋಡಿ, ಇಲ್ಲೊಂದು ಬ್ಲೂ ಇದೆ, ಬಟ್ ಅದು ಟಾಪ್ ಆಯಿತು ಅನಿಸುತ್ತೆ. ಇದು ಟೀ ಶರ್ಟೇನೆ, ಲಾಂಗ್ ಟೀ ಶರ್ಟು. ನೋ, ಇದು ಟೀ ಶರ್ಟು ಅಲ್ಲ, ಏನೂ ಅಲ್ಲ. ಇದು ನೈಟ್ ಡ್ರೆಸ್ಸು, ನೈಟ್ ಸೂಟು. ಸೊ ಅದನ್ನಂತೂ ಹಾಕೊಳ್ಳೋದಕ್ಕಾಗಲ್ಲ. ಇಲ್ಲೂ ಯಾವುದೂ ಇಲ್ಲ, ಕಾಣಿಸ್ತಾನೇ ಇಲ್ಲ. ಬೇರೆ ಯಾವ ಕಲರು ಇಲ್ಲಿ ಸಿಗಲ್ಲ ಅನಿಸುತ್ತೆ. ಇಷ್ಟು ದಿನ ಬಂದೇ ಇರಲಿಲ್ಲ ಇಲ್ಲಿಗೂ ಕೂಡ. ಇಲ್ಲಿಗೂ ಇಷ್ಟು ದಿನ ಆಯಿತು, ಮ್ಯಾಕ್ಸಿಗೂ ಬಂದಿರಲಿಲ್ಲ, ವೆಬ್ಸೈಟ್ಗೂ ಹೋಗಿರಲಿಲ್ಲ. ಈ ಒಂದು ಶರ್ಟ್ ನೆಪದಲ್ಲಿ ಎರಡು ಕಡೆನೂ ಬಂದಂಗಾಯಿತು. ಇನ್ನೆಲ್ಲಿ ಸಿಗ್ಬೋದು ಇದು? ಅರ್ಜೆಂಟ್ಗೆ ಅಂದರೆ ಎಲ್ಲೂ ತಲೆನೇ ಹೊಡಲ್ಲ. ಬೇಡದಿರೋ ಟೈಮಲ್ಲಿ ಬೇಡದಿರೋ ಕಲರ್ಸ್ಗಳು ಯಾವಾಗಲೂ ಕೈಯಲ್ಲಿ ಸಿಗುತ್ತೆ. ಬೇಕು ಅನ್ನೋ ಕಲರ್ಸ್ ಮಾತ್ರ ಸಿಗೋದೇ ಇಲ್ಲ. ನೋಡಿ, ವೈಟ್ ಎಷ್ಟು ಇದೆ, ಎಲ್ಲ ಕಡೆ ವೈಟ್ ಚೆನ್ನಾಗಿ ಸಿಗ್ತಾ ಇದೆ. ಅದೇ ವೈಟೇ ಬೇಕು ಅಂತ ಹೋದಾಗ ಸಿಗೋದೇ ಇಲ್ಲ, ಹಾಫ್ ವೈಟ್ ಸಿಗುತ್ತೆ ಈ ಥರ. ನೋಡಿ, ಇಲ್ಲಿ ಬೇರೆ ಬೇರೆದೆಲ್ಲ ಚೆನ್ನಾಗಿದೆ. ಈ ನೆಪಕ್ಕಾರು ಇಲ್ಲಿಗೆ ಒಂದು ಸಲ ಬಂದಂಗಾಯಿತು ಅಷ್ಟೇ. ಬ್ಯಾಗ್ಗಳು ಬ್ಯಾಗ್ಗಳು ಚೆನ್ನಾಗಿದೆ, ಒಂದು 4-5 ಬೇರೆ ಬೇರೆ ಎಲ್ಲ ಸಖತ್ತಾಗಿದೆ. ಬಟ್ ಈಗ ನನಗೆ ನೋಡೋಷ್ಟು ಟೈಮ್ ಇಲ್ಲ, ನನಗೆ ಬ್ಯಾಗ್ಗಳು ಬೇಕಾಗಿಲ್ಲ. ನನಗೆ ಮೇನಾಗಿ ಬೇಕಾಗಿರುವಂಥದ್ದು ಓನ್ಲಿ ಶರ್ಟ್, ಬ್ಲೂ ಕಲರ್ ಶರ್ಟ್ ಅಥವಾ ಟಿ ಶರ್ಟ್. ಇಲ್ಲೆಲ್ಲ ಕಿಡ್ಸ್ ವೇರು. ಸುಮ್ಮನೆ ನೋಡೋಣ ಅಂತ ಇಲ್ಲಿಗೆ ಬಂದೆ. ಅಟ್ಲೀಸ್ಟು ಶೂವಾರು ನೋಡೋಣ ಅಂತ. ಅಂದರೆ ವೈಟ್, ಫುಲ್ ವೈಟ್ ಇರುವಂತಹ ಶೂವೇ ಬೇಕು. ಅದಕ್ಕೋಸ್ಕರ ಫುಲ್ ವೈಟ್ ಇದೆ. ಎಸ್, ಸಿಕ್ತು. ಬಟ್ ಪ್ರೈಸ್ ಆ್ಯಂಡ್ ಸೈಜ್ ನೋ, ನಮಗೆ ಅದು ಸೂಟೇಬಲ್ ಆಗಲ್ಲ. ತುಂಬ ಚಿಕ್ಕ ಸೈಜ್ ಆಗೋಯ್ತಿದ್ದು. ಫುಲ್ ವೈಟ್ ಇದೆ, ಬಟ್ ಆ ಸೈಜ್ ನನಗಾಗಲ್ಲ. ಬೇರೆ ಸ್ಲಿಪ್ಪರ್ಗಳೆಲ್ಲ ಚೆನ್ನಾಗಿದೆ. ಹೀಗೆ ಶೂ ನೋಡೋಕ್ಕೆ ಬಂದರೆ ಇದನ್ನೆಲ್ಲ ನೋಡಬೇಕು ಅಂತ ಅನಿಸುತ್ತೆ. ಬಟ್ ಇವಾಗ ಟೈಮ್ ಇಲ್ಲ. ಸೊ ಇದನ್ನೆಲ್ಲ ನೋಡೋಷ್ಟು, ತೊಗೊಳ್ಳೋವಷ್ಟು ಟೈಮ್ ಇಲ್ಲ ಸದ್ಯಕ್ಕೆ. ಇವೆಲ್ಲ ಬೇಕಾಗೂ ಇಲ್ಲ. ಸರಿ, ನಲ್ಲಿ ನೋಡಿಕೊಂಡು ನಾನು JP ನಗರಕ್ಕೆ ಒಬ್ರಿಗೆ ಎಕ್ಸಾಮ್ಸ್ ಇತ್ತು. ಸೊ ಅವ್ರನ್ನ ಕರ್ಕೊಂಡು ಹೋಗಬೇಕಿತ್ತು. ಸೊ ಬೇಗ ಬೇಗ ಅಲ್ಲಿಂದ ಬಂದು ಸೊ ಅವ್ರ ಮನೆಗೆ ಹೋಗಿ ಅವ್ರು ಕರ್ಕೊಂಡು ಬಂದೆ. ನಾನು ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ, ಅಲ್ಲೆಲ್ಲ ಓಡಾಡಿ ನನಗೂ ಸಾಕಾಗಿತ್ತು. ಸ್ಪೆಷಲ್ ಚಿರುಮುರಿ ತಿನ್ನೋಣ ಅಂಥೇಳಿ ನಮ್ಮ ಒಂದು ಎಕ್ಸಾಮ್ ಹಾಲ್ ಎದುರುಗಡೆನೇ ಚಿರುಮುರಿ ಮಾಡ್ತಾರೆ. ಇದು ಹೊಸ್ದಾಗಿ ಮಾಡ್ತಾ ಇರೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ನೋಡೋಣ ಅಂಥೇಳಿ ನಾನು ಬಾಳೆ ದಿಂಡಿನ ಚಿರುಮುರಿನ ಆರ್ಡ್ರ್ ಮಾಡಿದೆ. ಇದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಇಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಚಿರುಮುರಿಗೆ ಬಾಳೆ ದಿಂಡನ್ನ ಸಣ್ಣಕ್ಕೆ ಹೆಚ್ಚಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟು ಡಿಫ್ರೆಂಟಾಗಿದೆ. ಇನ್ನು ಎಕ್ಸಾಮ್ ಮುಗೀತು, ಅವ್ರನ್ನ ಬಿಟ್ಬಿಟ್ಟು ಬರಬೇಕಾದ್ರೆ ಇನ್ನು ಇಲ್ಲೊಂದು ಜುಡಿಯೋ ಇದೆ. ಜುಡಿಯೋ ಬಂದು ವೆಂಕಟರಮಣ ಅಲ್ಲ, ಯೋಗ ನರಸಿಂಹಸ್ವಾಮಿ ಟೆಂಪಲ್ ಆಪೋಸಿಟ್ ಇದೆ. ಸೊ ಇಲ್ಲೂ ಸಾಮಾನ್ಯವಾಗಿ ಈ ಥರ ಪ್ಲೈನ್ ಶರ್ಟ್ಗಳು ನಮಗೆ ಕೆಲವೊಂದು ಸಲ ಸಿಕ್ಕಿದೆ. ನೋಡೋಣ ಇವಾಗ ಏನಾದ್ರು ಸಿಗ್ಬೋದಾ ಏನು ಅಂತ. ವೈಟ್ ಅಂತೂ ಸಖತ್ತಾಗಿದೆ. ಆಫು ಇದೆ, ಫುಲ್ಲು ಇದೆ. ನನಗೆರಡೂ ಬೇಡ, ನನಗೆ ಬೇಕಾಗಿರೋದು ಬೇರೆ. ಬ್ಲೂ ಕಲರ್, ಎಸ್, ಬ್ಲೂ ಕಲರ್ ಚೆನ್ನಾಗಿದೆ. ಬಟ್ ಅದು ಹಾಫು, ನನಗೆ ಫುಲ್ ಬೇಕು. ನೋಡಿ, ಹಿಂಗೇ ಬೇಕು ಅಂದಾಗ ಸಿಗೋದೇ ಇಲ್ಲ. ಬೇಡ ಅಂದಾಗ ನಾವು ಬೇಡದಿರೋ ಕಲರ್ಸೇ ಯಾವಾಗಲೂ ಇರುತ್ತೆ. ಇನ್ನು ಶೂವು, ಇದು ಹೊಸದು ವೆರೈಟಿ ಸ್ಲಿಪ್ಪರ್ ಬಂದಿದೆ. ಇನ್ನು ನನ್ನ ಮಗಳೇನಾದ್ರು ಬಂದು ನೋಡಿಬಿಟ್ರೆ ಆ ಸ್ಲಿಪ್ಪರ್ ಬೇಕೇ ಬೇಕು ಅಂತ ಕುತ್ಕೋತಾಳೆ. ಸದ್ಯಕ್ಕೆ ಅವಳಂತೂ ಇಲ್ಲಿ ಕರ್ಕೊಂಬರಲ್ಲ. ನನಗೆ ಬೇಕಾಗಿರೋದು ನಾನು ನೋಡಿಕೊಂಡು ಇದ್ರೆ ತೊಗೊಂಡು ಸುಮ್ಮನೆ ಆರಾಮಾಗಿ ಹೊರ್ಟೋಗ್ತೀನಿ. ವೈಟ್ ಸ್ಲಿಪ್ಪರ್ ಚೆನ್ನಾಗಿದೆ, ಬಟ್ ಹೀಲ್ಡ್ ಇದೆ. ನನಗೆ ಹೀಲ್ಡೆಲ್ಲ ಅಡ್ಜಸ್ಟೇ ಆಗೋದಿಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ಎಲ್ಲರೂ ಫಂಕ್ಷನ್ಗೆ ಒಂದು ಹಾಫ್ ಆನ್ ಅವರ್ 1 ಅವರ್ ಹೋಗಿ ಬರೋದಾದರೆ ಹೀಲ್ಡು ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇದು ನಾನು ಪ್ರೋಗ್ರಾಮ್ ಹೋಗ್ತಾ ಇರೋದು ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಸ್ಲಿಪ್ಪರಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಹೀಲ್ಡ್ ಕಡೆನೇ ಹೋಗಲ್ಲ. ಅದರ ಸವಾಸನೆ ಬೇಡಪ್ಪ ಸದ್ಯಕ್ಕೆ. ನೋಡೋಣ, ಇನ್ನೇನಿಲ್ಲ, ಅಷ್ಟು ಕಲೆಕ್ಷನ್ಸ್ ಇಲ್ಲ. ನನಗೇನೋ ಸಿಗಲ್ಲ ಅನಿಸುತ್ತೆ. ಕಲರ್ ಬ್ಲೂನೇ ಅದು, ಬಟ್ ನನಗೆ ಬೇಕಾಗಿರೋ ಬ್ಲೂ ಅಲ್ಲ, ನನಗೆ ಬೇಕಾಗಿರೋದು ಹಿಂಕ್ ಬ್ಲೂ. ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಇವರು ಮುಂಚೆನೇ ಹೇಳಿದರೆ ಚೆನ್ನಾಗಿರ್ತಾಯಿತ್ತು. ಏನೂ ಮಾಡೋದಕ್ಕಾಗಲ್ಲ.
ಕೆಲವೊಂದು ಫ್ರಾಕ್ಗಳೆಲ್ಲ ಹೊಸ್ದಾಗಿ ಬಂದಿದೆ, ಚೆನ್ನಾಗಿದೆ ನೋಡಿ. ನನಗೆ ಫ್ರಾಕ್ಗಳು ತೊಗೊಳೋದಕ್ಕೆ ಬಂದರೆ ಆವಾಗ ಸಿಗಲ್ಲ, ಈಗ ಸಿಗ್ತಿದ್ದೆ. ಸೊ ಜುಡಿಯೋದಲ್ಲೂ ನನಗೆ ಬೇಕಾಗಿರೋದು ಸಿಗಲಿಲ್ಲ. ಇನ್ನು ಟ್ರೆಂಡ್ಸು, ಆ್ಯಕ್ಚುಲಿ ಟ್ರೆಂಡ್ಸ್ಗೂ ಇಷ್ಟು ದಿನ ನಾನು ಹೋಗೇ ಇರಲಿಲ್ಲ. ಟ್ರೆಂಡ್ಸು ಇನ್ನೊಂದಿದೆ ಅಲ್ಲಿ, ಅಂದರೆ ಕಲಾಮಂದಿರದಿಂದ ಮುಂದೆ ಒಂದಿದೆ, ಅಲ್ಲಿಗೆ ಸುಮಾರು ಸಲ ಹೋಗಿದ್ದೀನಿ. ಬಟ್ ಈ ಟ್ರೆಂಡ್ಸ್ಗೆ ಒಂದು ಸಲ ಹೋಗಿದ್ದೆ ಅಷ್ಟೇ, ಇದು 2ನೇ ಸಲ. ನೋಡಿ, ಈ ಒಂದು ನೆಪದಲ್ಲಿ ಎಲ್ಲ ಕಡೆ ಹೋದಂಗೆ ಆಗ್ತಾಯಿದೆ. ಇಲ್ಲೂ ಸಿಗುತ್ತೆ ಅನ್ನೋ ಡೌಟು. ಇಲ್ಲೂ ಏನೇ ಇದ್ರೂ ಟಾಪ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ನೈಟ್ ಸೂಟ್ಗಳು ಚೆನ್ನಾಗಿ ಸಿಗುತ್ತೆ. ಯಾವುದೋ ಆಫರ್ಗಳು ನಡೀತಾ ಇದೆ, ನೋಡೋಣ. ಸಿಕ್ಬಿಟ್ರೆ ತುಂಬ ಖುಷಿ, ಆರಾಮಾಗಿ ಮನೆಗೆ ಹೋಗ್ತೀನಿ. ಸಿಗಲಿಲ್ಲ ಅಂದರೆ ಇನ್ನೂ ಒಂದು 2-3 ಕಡೆ ನೋಡಬೇಕು. ನನ್ನ ಒಂದು ಶ್ರಮ ಪಡಬೇಕು, ನೋಡ್ತೀನಿ. ಸಿಕ್ಕಿದ್ರೆ ಸಿಗಲಿ, ಇಲ್ಲ ಅಂದರೆ ಇಲ್ಲ. ಅಲ್ಲೂ ಸಿಗಲಿಲ್ಲ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ತಾಡು ಸಿಟಿಗೆ ಹೋಗೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಇಲ್ಲೂ ಒಂದು ಸ್ಟುಡಿಯೋ ಇದೆಯಲ್ಲ, ಇಲ್ಲೂ ಒಂದು ಸಲ ನೋಡೋಣ ಅಂಥೇಳಿ ಇಲ್ಲೊಂದು ಸಲ ಗಾಡಿ ಪಾರ್ಕ್ ಮಾಡಿ ಒಳಗೆ ಬಂದೆ. ಎಲ್ಲರೂ ಸಿಗುತ್ತೇನೋ ಅಂದ್ಕೊಂಡೆ. ನೋಡಿ, ಇಲ್ಲೂ ಅದೇ ಸೇಮ್ ಬ್ಲೂ ಇದೆ, ಬಟ್ ನನಗೆ ಬೇಕಾಗಿರುವಂಥ ಇಂಕ್ ಬ್ಲೂ ಇಲ್ಲ. ಇಲ್ಲಿ ಟೀ ಶರ್ಟ್ಸ್ಗಳು ತುಂಬ ತೊಗೊಂಡಿದ್ದೀನಿ. ಇಲ್ಲಿ ಶೂಗಳು ಸಿಗ್ಬೋದು, ಕರೆಕ್ಟ್. ವೈಟ್ ಶೂವಾರು ಸಿಗುತ್ತೆ, ನೋಡೋಣ ಇರಿ. ಬೇರೆ ಬೇರೆ ಬ್ಲೂ ಕಲರ್ ಸಿಗುತ್ತೆ. ಬ್ಲ್ಯಾಕಲ್ಲಿ ನೋಡಿ ಸಕ್ಕತ್ತಾಗಿದೆ. ಬ್ಲೂವಲ್ಲಿ ಟಾಪ್ಗಳಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ, ಇಲ್ಲೂ ಬ್ಲೂ ಇದೆ, ಬಟ್ ಫುಲ್ ಡಿಸೈನ್ಸ್ ಇದೆ. ನಂಗೆ ಡಿಸೈನ್ ಏನು ಬೇಡ, ಪ್ಲೈನಾಗಿ ಬೇಕು. ಕಾಲರ್ ಟೀ ಶರ್ಟ್ ಸಿಕ್ಕಿದ್ರು ಓಕೆ, ತುಂಬಾ ಖುಷಿಯಾಗತ್ತೆ. ನೋಡಿ, ಫ್ರಾಕ್ಗಳು ಎಷ್ಟು ಚೆನ್ನಾಗಿ ಬಂದಿದೆ, ಇಷ್ಟೊಂದು ವೆರೈಟೀಸ್ ಇದೆ. ಸೊ ಬೇರೆ ಟೈಮಲ್ಲಿ ಇವೆಲ್ಲ ಸಿಗಬೇಕು ಅಂದರೆ ಸಿಗಲ್ಲ. ನೋಡಿ, ಫ್ರಾಕ್ ತೊಗೋಬೇಕು ಅಂದಾಗ ಫ್ರಾಕ್ ಇರಲ್ಲ. ಇವಾಗ ಶರ್ಟ್ ಬೇಕು, ಈಗ ಶರ್ಟ್ ಇಲ್ಲ. ನೋಡೋಣ. ಇಲ್ಲೂ ಸುಮಾರು ಜನ ತೊಗೋತಾ ಇದ್ದಾರೆ. ಇಲ್ಲಿ ಇದು ಒಂದು ಬ್ಲೂ ಇದೆ, ಲೈಟ್ ಬ್ಲೂ, ಪಿಂಕ್ ಇದೆ, ಬ್ಲ್ಯಾಕ್ ಇದೆ, ಯೆಲ್ಲೋ ಇದೆ. ವಾವ್, ಅದೆಲ್ಲ ಚೆನ್ನಾಗಿದೆ. ಇಲ್ಲೂ ಒಂದು ಯಾವುದೋ ಬ್ಲೂ ಟೀ ಶರ್ಟ್ಸ್ ಇದೆ, ಬಟ್ ಕಾಲರ್ ಟೀ ಶರ್ಟ್ ಅಲ್ಲ, ಬೇರೆ ಮಾಮೂಲಿ ಅಂದರೆ ನೈಟ್ ಸೂಟ್ಗೆ ಯೂಸ್ ಮಾಡುವಂಥ ಟೀ ಶರ್ಟು. ಸದ್ಯಕ್ಕೆ ಅದು ಯಾವುದು ಬೇಡ. ಇಲ್ಲಂತೂ ಸಿಗಲಿಲ್ಲ. ಇನ್ನು ನೆಕ್ಸ್ಟು ಬೇರೆ ಎಲ್ಲನಾದ್ರು ನೋಡಬೇಕು. ನೋಡೋಣ ಇವತ್ತು. ಆಮೇಲೆ ಸಿಗಲಿಲ್ಲ ಅಂದರೆ ಬೇರೆ ಏನಾದ್ರು ಆಲ್ಟರ್ನೇಟ್ ಮಾಡೋಣ. ಇನ್ನು ಅಲ್ಲಿಂದ ಬಂದಿದ್ದೆ. ಇದು ಬ್ರ್ಯಾಂಡ್ ಸ್ಟೋರೂಮು. ಇದು ಬಂದು ಕೊಪ್ಪಳು ಬ್ರಿಡ್ಜ್ ಹತ್ರ ಬರುತ್ತೆ. ಸಾಮಾನ್ಯವಾಗಿ ಇಲ್ಲೂ ಈ ಥರ ಶರ್ಟ್ಗಳು ಸಿಗುತ್ತೆ. ಸೊ ಶರ್ಟೇ ಸಿಗ್ಲಪ್ಪ ಇಲ್ಲಾದ್ರೂ. ಶರ್ಟ್ ಸಿಕ್ಕಿದ್ರೆ ನನಗೂ ಹಾಕ್ಕೊಳ್ಳೋದಕ್ಕೂ ಕಂಫರ್ಟಬಲ್ಲು. ಆ್ಯಕ್ಚುಲಿ ನನಗೂ ಶರ್ಟ್ ಇಷ್ಟ ಟೀ ಶರ್ಟ್ಗಿಂತ. ಟೀ ಶರ್ಟು ಈ ಥರ ಪ್ರೋಗ್ರಾಮ್ಗೆಲ್ಲ ಅಷ್ಟು ಕಂಫರ್ಟಬಲ್ ಅಂತ ಅನಿಸುತ್ತೆ. ಬಟ್ ಇಲ್ಲಾದರೂ ಫುಲ್ ಶರ್ಟ್ ಸಿಗಿದ್ರೆ ಖುಷಿಯಾಗತ್ತೆ. ನೋಡೋಣ. ಸ್ಟಾರ್ಟಿಂಗು ಅದೊಂಥರ ಕಲರು, ಇಂಕ್ ಬ್ಲೂ ಅಂದರೆ ಬೇರೆ ಬೇರೆ ಎಲ್ಲ ತೆಗೆದು ಕೊಡ್ತಾರೆ, ಬಟ್ ನನಗೆ ಬೇಕಾಗಿರೋದು ಪರ್ಟಿಕ್ಯುಲರಾಗಿ ಇಂಕ್ ಬ್ಲೂ. ಸೊ ಅದೇ ಸಿಕ್ಬಿಟ್ರೆ ಫುಲ್ಲು ಹ್ಯಾಪಿ. ನೋಡಿ, ಇಲ್ಲಿ ಯಾವುದೋ ಬ್ಲೂ ಇದೆ, ಲೈಟ್ ಇದೆ, ಡಾರ್ಕ್ ಇದೆ. ಇದು ಯಾವುದೋ ಬ್ಲೂ ಇದೆ. ಟಾಪ್ಗಳು ಚೆನ್ನಾಗಿ ಸಿಗುತ್ತೆ ಬ್ಲೂವಲ್ಲಿ, ಬಟ್ ನನಗೆ ಬೇಕಾಗಿರೋದು ಟಾಪ್ ಅಲ್ಲ, ಶರ್ಟ್ ಅಥವಾ ಟೀ ಶರ್ಟ್. ತುಂಬಾ ವೆರೈಟಿ ಟಾಪ್ಸ್ಗಳು ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಆಫರ್ ಕೂಡ ನಡೀತಾ ಇದೆ. ಅಂದರೆ ನಮ್ಮದು ಹಳೇ ಬಟ್ಟೆನ ತೊಗೊಂಡೋಗಿ ಕೊಟ್ಟರೆ ಅದಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅದ್ರ ಮೇಲೆ ನಾವು ನಮ್ಮ ಒಂದು ಹೊಸ ಬಟ್ಟೆನ ಪರ್ಚೇಸ್ ಮಾಡ್ಬೋದು. ಅದು ಒಂಥರ ಚೆನ್ನಾಗಿದೆ, ಬಟ್ ನಮಗೆ ಈಗ ಸದ್ಯಕ್ಕೆ ಅದ್ರ ಕಡೆ ಎಲ್ಲ ಗಮನ ಇಲ್ಲ. ಇವಾಗ ಏನೇ ಇದ್ದರೂ ನಾವು ನಮಗೆ ಬೇಕಾಗಿರುವಂತಹ ವಸ್ತುನ ಹುಡುಕಾಟದಲ್ಲಿದ್ದೇವೆ. ಬ್ಲೂ, ಪಿಂಕ್, ಬಟ್ ನಮಗೆ ಬೇಕಾಗಿರೋ ಬ್ಲೂ ಅಲ್ಲ ಅದು. ಇದು ಆರೆಂಜು ಸ್ಕ್ರೈಪ್ಸ್ ಇರೋದು, ಇವೆಲ್ಲ ಟಾಪ್ಗಳು. ಇಲ್ಲೂ ಯಾವುದು ಬ್ಲೂ ಅಷ್ಟು ಕಾಣಿಸ್ತಾನೇ ಇಲ್ಲ. ಇಲ್ಲೂ ಯಾವುದೂ ಇಲ್ಲ. ಗ್ರೀನು, ರೆಡ್ಡು, ಪಿಂಕು, ಎಲ್ಲೋ ಇದೇ ಜಾಸ್ತಿ ಕಾಣಿಸ್ತಾ ಇದೆ ಕಣ್ಣಿಗೆ. ನನಗೆ ಬೇಕಾರೋ ಬ್ಲೂ ಕಾಣಿಸ್ತಾ ಇಲ್ಲ. ಬ್ಲೂನೂ ಇದೆ, ಪರ್ಟಿಕ್ಯುಲರ್ ನನಗೆ ಬೇಕಾರೋ ಬ್ಲೂ ಇಲ್ಲ ಅಷ್ಟೇ. ಚೂಡಿದಾರ ಟಾಪ್ ಚೆನ್ನಾಗಿದೆ. ಇದು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಟಾಪು. ಈ ಕಲರ್ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಲರೇ ಬೇಕಾಗಿರೋದು ನನಗೆ. ಪ್ಲೈನ್ ಅಟ್ಲೀಸ್ಟು ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ ಸಿಕ್ಕಿದ್ರೂ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅದನ್ನೇ ಹಾಕ್ಕೊಳ್ಳೋದು ಅಷ್ಟೇ. ಏನೂ ಇಲ್ದೇ ಹಾಗೆ ಇರೋ ಬದಲು ಅಟ್ಲೀಸ್ಟ್ ಅದನ್ನಾರು ಹಾಕ್ಕೊಳ್ಳೋದು. ಇಲ್ಲೂ ಕರೆಕ್ಟಾಗಿದೆ ಬ್ಲೂ, ಬಟ್ ಎಲ್ಲ ಹಾಫ್ ಟೀ ಶರ್ಟು, ಅದು ನಮಗೆ ಸೂಟಬಲ್ ಅಲ್ಲ. ಎಲ್ಲೂ ಇಲ್ಲ ಅನಿಸುತ್ತೆ. ಸುಮ್ಮನೆ ಹುಡುಕ್ತಾ ನಿಂತ್ಕೊಳ್ಳೋದು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಇವತ್ತೊಂದಿನ ಟೈಮ್ ಇದೆ, ಇನ್ನು ನಾಳೆನೇ ಹೊರಡಬೇಕು. ಇದು ಚೆನ್ನಾಗಿದೆ, ಬಟ್ ಅದು ಕೂಡ ನೈಟ್ ಸೂಟು. ಇನ್ಯಾರನ್ನ ಕೇಳಿ. ಇಲ್ಲಿ ವೈಟು, ರೆಡ್ಡು, ಬ್ಲ್ಯಾಕು ಇದೆಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಜರ್ಕಿನ್ ಹಾಕಿದ್ರು ಲಾಸ್ಟ್ ಟೈಮ್ ಬಂದಾಗ. ಇವಾಗೆಲ್ಲ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ನೋಡೋಣ.
ಇಲ್ಲೆಲ್ಲಾದ್ರೂ ಸಿಗ್ಬೋದಾ ಅಂತ. ಆ್ಯಕ್ಚುಲಿ ಇದು ದೊಡ್ಡದು ಶೋರೂಮೇ. ಸಾಮಾನ್ಯವಾಗಿ ಈ ಥರ ಶರ್ಟ್ಗಳು ಸಿಗ್ಬೋದೇನೋ ಅಂತ ಅಂದ್ಕೊಂಡೆ, ಬಟ್ ಇಲ್ಲೂ ಸಿಗಲಿಲ್ಲ. ಇನ್ನು ನೆಕ್ಸ್ಟ್ ಏನೇ ಇದ್ರೂ ಒಂದು ರೌಂಡ್ ಸಿಟಿ ಅಂತ ಬಂದರೆ ಮೇನ್ ರೋಡಲ್ಲಿ ಸಿಗೋದೆ ವಿಶಾಲ್ ಮೆಗಾ ಮಾರ್ಟ್. ಇಲ್ಲೂ ಇರುತ್ತೆ, ಯಾಕೆಂದರೆ ಇಲ್ಲಿ ವೈಟು, ಬ್ಲ್ಯಾಕು, ರೆಡ್ಡು ಸಾಮಾನ್ಯವಾಗಿ ನಾನು ನೋಡಿದ್ದೀನಿ. ನೋಡೋಣ. ಇಲ್ಲಿ ಎಂಟ್ರೆನ್ಸಲ್ಲಿ ನಮ್ಮ ಒಂದು ಲಗೇಜ್ ಏನಿರುತ್ತೆ ಇಟ್ಬಿಟ್ಟು ಆಮೇಲೆ ಒಳಗಡೆ ಬರಬೇಕು. ನಾನು ನನ್ನ ಒಂದು ಬ್ಯಾಗು, ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಒಳಗಡೆ ಬಂದೆ. ಇಲ್ಲೂ ಕೂಡ ಬೇರೆ ಏನು ನೋಡ್ತಾ ಇಲ್ಲ, ಓನ್ಲಿ ನನಗೆ ಬ್ಲೂ ಕಲರ್ ಶರ್ಟ್ ಬೇಕು, ಅದನ್ನ ಕಡೆ ಗಮನ ಕೊಡ್ತಾಯಿದ್ದೀನಿ ಅಷ್ಟೇ. ಎಂಟ್ರೆನ್ಸಲ್ಲೇ ವೈಟು ಪ್ಯಾಂಟ್ ಸಿಕ್ತು. ವೈಟ್ ಪ್ಯಾಂಟ್ ಎಲ್ಲ ಕಡೆ ಸಿಗ್ತಾಯಿದೆ, ಬಟ್ ಶರ್ಟ್ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ನನ್ನ ಸೈಜ್ಗೆ ವೈಟ್ ಪ್ಯಾಂಟ್ ಸಿಗೋದು ಕಷ್ಟ, ಬ್ಲೂ ಶರ್ಟ್ ಬೇಗ ಸಿಗುತ್ತೆ ಅಂತ. ಬಟ್ ಇಲ್ಲಿ ಉಲ್ಟಾ ಆಯಿತು, ನನ್ನ ಸೈಜ್ಗೆ ವೈಟ್ ಪ್ಯಾಂಟ್ ಬೇಗ ಸಿಕ್ತು, ಶರ್ಟೇ ಸಿಗ್ತಾಯಿಲ್ಲ. ಅಂದರೆ ಶರ್ಟ್ ಸಿಕ್ಕಿತ್ತು, ಬಟ್ ನನ್ನ ಸೈಜ್ ಆಗಲಿಲ್ಲ ಅಷ್ಟೇ. ಸೈಜ್ ಆಗಲಿಲ್ಲ ಅಂದರೆ ಶರ್ಟ್ ಹಾಕೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಟೀ ಶರ್ಟ್ ಏನಾದ್ರು ಸ್ವಲ್ಪ ಹೊತ್ತು ಹಾಕೋಬೋದು, ಶರ್ಟ್ ಅಂತ ಆಗೋದೇ ಇಲ್ಲ. ಬಟನ್ ಶರ್ಟ್ ಅಂತೂ ಅಪ್ಪಾದೇರೆ ತುಂಬ ಹಿಂಸೆ ಆಗುತ್ತೆ. ನೋಡೋಣ ಫಟಾಫಟ್ ಅಂತ ಇಲ್ಲವೇ ಏನೇನಿದೆ ಅಂತ. ಇದು ಬ್ಲೂ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಬಟ್ಟೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಬ್ಲೂ. ಅದರಲ್ಲೇ ನನಗೆ ಬೇಕಾದ್ರೆ ಸಿಕ್ಬಿಟ್ಟಿದ್ರೆ ಖುಷಿ ಆಗ್ತಾಯಿತ್ತು, ಬಟ್ ಇಲ್ಲ ಇಲ್ಲೂ ಅಷ್ಟೇ. ಯಾವಾಗಲೂ ಆಫರ್ ಮೇಲೆ ಆಫರ್ ಕೊಡ್ತಾನೆ ಇರ್ತಾರೆ, ಹಾಗಾಗಿ ಇಲ್ಲಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ. ನೋಡಿ, ಇಲ್ಲೂ ಟಾಪ್ಸ್ಗಳು ತುಂಬ ಚೆನ್ನಾಗಿದೆ. ಲಾಂಗು, ಶಾರ್ಟು, ಪ್ಲೈನು, ಕುರ್ತೀಸು ಇಲ್ಲಂತೂ ತುಂಬ ಚೆನ್ನಾಗಿ ಹಾಕ್ತಾರೆ. ನಾನು ಸುಮಾರು ಸಲ ಆಫರ್ ಬಿಟ್ಟಾಗೆಲ್ಲ ಬಂದು ತೊಗೊಂಡೋಗಿದ್ದೀನಿ. ನೋಡೋಣ. ನನಗೆ ಬೇಕಾಗಿರೋದು ಅಟ್ ಪ್ರೆಸೆಂಟ್ ಏನು ಬೇಕಾ ಸಿಕ್ಕರೆ ಸಾಕು. ಇನ್ನು ಮಕ್ಕಳ ಐಟಮ್ಸ್ ಅಂತೂ ಇನ್ನೂ ಕೇಳೋದೇ ಬೇಡ ಇಲ್ಲಿ. ನನಗೆ ಬೇಕಾಗಿರೋ ಶರ್ಟ್ ಅಂತೂ ಸಿಗಲಿಲ್ಲ. ಅಟ್ಲೀಸ್ಟ್ ಶೂ ಆರು ನೋಡೋಣ. ಅದರಲ್ಲೂ ವೈಟ್ ಶೂನೇ ಬೇಕು, ಫುಲ್ ವೈಟ್ ಇದ್ರಂತೂ ಇನ್ನೂ ಹ್ಯಾಪಿ. ಎಲ್ಲ ಗಲಿಬಿಲಿ ಮಾಡಿಬಿಟ್ಟಿದ್ದಾರೆ, ನೀಟಾಗಿ ಜೋಡಿಸೇ ಇಲ್ಲ. ಇಲ್ಲಿ ಯಾವಾಗಲೂ ಇದೇ ಹಿಂಸೆ. ಎಷ್ಟೊಂದು ಶೂ ಎಲ್ಲ ತುಂಬ ಹಳೇದಾಗಿದೆ, ಅಂದರೆ ತುಂಬ ಮುಟ್ಟಿ ಕೊಳೆ ಆಗಿದೆ. ನೋಡೋದಕ್ಕೆ ಬೇಜಾರಾಗ್ತಿದೆ. ವೈಟ್ ಅಂತ ನನ್ನ ಕಣ್ಗಂತೂ ಯಾವುದೂ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಅದು ವೈಟ್ ಶೂಗಳೇ, ಆ ಕೈ ಈ ಕೈ ಅಂತ ಮುಟ್ಟಿ ಎಲ್ಲ ಕಲರ್ ಆಗಿದೆ ಅಷ್ಟೇ. ಸದ್ಯಕ್ಕಂತೂ ಅದನ್ನೆಲ್ಲ ವಾಶ್ ಮಾಡಿ ತೊಗೊಂಡು ಹೋಗೋದಷ್ಟು ಟೈಮು ನಮಗಿಲ್ಲ. ಸೊ ಹಾಗಾಗಿ ಅದ್ರ ಕಡೆಗೆ ಇನ್ನೂ ಗಮನನೇ ಕೊಡಲ್ಲ, ಎಲ್ಲ ಕೆಳಗಡೆ ಹಾಕಿದ್ದಾರೆ. ಇನ್ನು ಅಲ್ಲಿಂದ ನಾನು ಹೊರಟು ಬಂದಿದ್ದೇನೆ ನಮ್ಮ ಒಂದು ಸಿಟಿ ಸರೌಂಡಿಂಗು, ಅಂದರೆ ಮೇನ್ ಇಲ್ಲಿ ಏನಿದೆ ಶಾಪ್ಗಳು, ಅಲ್ಲಿಗೆ ವಿಸಿಟ್ ಮಾಡಿದ್ದು. ಇಲ್ಲೇನಾದರೂ ಅಪ್ಪಿ ನನ್ನ ಕಣ್ಣಿಗೆ ಶರ್ಟ್ ಅಥವಾ ವೈಟ್ ಶೂ ಕಂಡುಬಿದ್ರೆ ಒಂದು ರೌಂಡ್ ತೊಗೊಳ್ಳೋದು ಅಂತ. ಇಲ್ಲೆಲ್ಲೋ ಏನೂ ಕಾಣಿಸ್ತಾನೇ ಇಲ್ಲ. ಇನ್ನೇನು ಕೆಲವೊಂದು ಅಂಗಡಿ ಶೋರೂಮ್ಗಳಂತೂ ಫುಲ್ ಆಗಲೇ ಬಾಗಿಲು ಕೂಡ ಹಾಕ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಶರ್ಟು ಲಾಸ್ಟು ನೋಡೋಣ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಶೂ ಕೂಡ ಸಿಗುತ್ತೆ. ಸೊ ವೈಟ್ ಶೂ ಆರಾಮಾಗಿ ಇಲ್ಲಿ ತೊಗೋಬೋದು. ಫಸ್ಟು ವೈಟ್ ಶೂ ತೊಗೊಳ್ಳೋಣ ಅಂಥೇಳಿ ವೈಟ್ ಶೂ ತೊಗೊಂಡೆ. ಅದಾದಮೇಲೆ ಲೀಸ್ಟಲ್ಲಿ ಲಾಸ್ಟು ಇದು ಬಂದು ಆನಂದ್ ಬ್ರದರ್ಸ್ ಇರುವಂತಹ ಸರ್ಕಲ್. ಸೊ ಇದು ಲಾಸ್ಟ್ ಸಿಂಧೀರ್ ಕುಮಾರ್ ಟೆಕ್ಸ್ಟೈಲು. ಸಾಮಾನ್ಯವಾಗಿ ಈ ಥರ ಡ್ರೆಸ್ಗಳು ಅಂದರೆ ಪ್ಲೈನ್ ಟೀ ಶರ್ಟ್ಸ್ಗಳಿರ್ಬೋದು, ಶರ್ಟ್ಗಳಿರ್ಬೋದು ಇಲ್ಲಿ ಸಿಗ್ಬೋದು. ತುಂಬಾ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಹೊರಗಡೆ ಎಲ್ಲ ತುಂಬ ಬೇರೆ ಐಟಮ್ಸ್ ಇತ್ತು, ಬಟ್ ಇವಾಗೆಲ್ಲ ಏನೇನೋ ಚೇಂಜಸ್ ಮಾಡಿದ್ದಾರೆ. ಇದು ಕೂಡ ತುಂಬ ದೊಡ್ಡದು, ಇನ್ನು ಮೇಲ್ಗಡೆವರೆಗೂ ಹೋಗಬೇಕು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ವರೆಗೂ ಇದೆ. ಹೊರಗಡೆನೂ ತುಂಬಾ ವೆರೈಟೀಸು ಶಾಪಿಂಗ್ಸ್ ಕೂಡ ಮಾಡ್ಬೋದು. ಅಂದರೆ ಪಿನ್ನು, ಕ್ಲಿಪ್ಸು, ಹೇರ್ ಪಿನ್ಸು ಮತ್ತು ನಮಗೆ ಅಡುಗೆ ಮನೆಗೆ ಬೇಕಾಗಿರುವಂತಹ ಪುಟ್ಟ ಒಂದು ಐಟಮ್ಸ್ಗಳೆಲ್ಲ ಸಿಗುತ್ತೆ. ಸೊ ಹೋಗ್ತಾ ಇರೋಂಗೆ ಒಂದು ಕ್ಲಿಪ್ ನೋಡಿದೆ ತೊಗೊಳ್ಳೋಣ ಅಂಥೇಳಿ, ಬಟ್ ಅದು ಕೂಡ ಅಷ್ಟೇ ತುಂಬ ದೊಡ್ಡದಿದೆ, ಚಿಕ್ಕದಂತೂ ಸಿಗಲಿಲ್ಲ. ಸರಿ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಡೈರೆಕ್ಟ್ ಎಲ್ಲೂ ಹೋಗಲಿಲ್ಲ. ಸೊ ನನಗೆ ಇಲ್ಲಿ ಜೀನ್ಸ್ಗೆ ಹಾಕೊಳ್ಳುವಂತಹ ಟಾಪ್ಸ್ ಇರ್ಬೋದು, ಟಿ ಶರ್ಟ್ಸ್ ಇರ್ಬೋದು, ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಹಾಗಾಗಿ ಆರಾಮಾಗಿ ಎಲ್ಲೂ ಹೋಗ್ದೇನೆ ಫಸ್ಟ್ ಡೈರೆಕ್ಟಾಗಿ ಲಿಫ್ಟಿಗೆ ಬಂದು ಡೈರೆಕ್ಟಾಗಿ ಬಂದಿದ್ದೆ ನಮ್ಮ ಒಂದು ಲೇಡೀಸ್ ಸಿಗುವಂತಹ ಇಲ್ಲಿ ಒಂದು ಸೈಡ್ ಮಕ್ಕಳಿಗೆ ಸಿಗುತ್ತೆ, ಒಂದು ಸೈಡ್ ದೊಡ್ಡವ್ರಿಗೆ ಸಿಗುತ್ತೆ. ಜೀನ್ಸ್ಗಳು ಅಷ್ಟೇ. ಇಲ್ಲಿ ಜೀನ್ಸ್ ನಾನು 2-3 ತೊಗೊಂಡಿದ್ದೀನಿ, ತುಂಬಾ ಕ್ವಾಲಿಟಿಯಾಗಿದೆ, ಸಕ್ಕತ್ತಾಗಿದೆ. ಸೊ ಇಲ್ಲಿ ಸಿಗ್ಬೋದೇನೋ, ಒಂದು ಸಲ ನೋಡೋಣ. ನೋಡಿ, ಎಲ್ಲ ಥರ ಕಲರು ಇದೆ. ನೋಡಿ, ಇಂಥ ಕಲರ್ ಇಲ್ಲ ಅನ್ನಂಗಿಲ್ಲ, ಇಲ್ಲಿ ಎಲ್ಲ ಕಲರು ಇದೆ. ವಾವ್, ಸೂಪರಾಗಿದೆ. ಯೆಲ್ಲೋ, ಪಿಂಕು, ಲ್ಯಾವೆಂಡರು, ರೆಡ್ಡು, ನೋಡಿ ಇಲ್ಲೂ ಬ್ಲೂ ಇದೆ. ವಾವ್, ಈ ಬ್ಲೂ ಓಕೆ.
ಇದು ಬ್ಲೂ ಅನಿಸಲ್ಲ, ಬೇರೆ ಕಲರ್ ಅನಿಸುತ್ತೆ. ಇದು ಬೇಡ, ನಮಗೆ ಬ್ಲೂನೇ ಬೇಕು. ಟಿ ಶರ್ಟ್ಗಳು ನೋಡಿ ಸಕ್ಕತ್ತಾಗಿದೆ. ಇದು ಚೂಡಿದಾರ್ ಟಾಪ್ಸು, ಚೂಡಿದಾರ್ ಟಾಪ್ಸ್ ಅಲ್ಲ, ಜೀನ್ಸ್ ಮೇಲೆ ಹಾಕೊಳ್ಳೋರಂಥ ಟಾಪ್ಸು. ಇಲ್ಲೂ ಕೂಡ ಸಿಗಲಿಲ್ಲ. ಇಲ್ಲಿ ಖಾಲಿಯಾಗಿದೆ, ತರಿಸ್ಕೊಡ್ತೀನಿ ಅಂದರು. ಕಾಯ್ತಾ ಕೂತ್ಕೊಳ್ಳುವಂಥ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಹೊರಡೋಣ ಅಂತ ಬರ್ತಿದ್ದೆ. ಇನ್ನು ಗುರು ಸ್ವೀಟ್ಸಲ್ಲಂತೂ ಜನ ತುಂಬಾ ಇದ್ದರು. ಇನ್ನು ಅಲ್ಲಿಂದ ಹೊರಟು ಮನೆಗೆ ಬಂದೆ. ನನಗಂತೂ ಸಾಕಾಯಿತು ಸುತ್ತಿ. ಇನ್ನು ಆ್ಯಕ್ಚುಲಿ ಊಟ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಸುತ್ತಾಡಿ ತಲೆನೋವು ಬಂದಿತ್ತು. ಹಾಗಾಗಿ ಏನಾದ್ರು ಊಟ ಮಾಡೋಣ ಅಂತ ನೋಡಿದೆ. ಬಿಸಿ ಕಡಲೆಕಾಳು ಸಾರು ಮತ್ತು ಮುದ್ದೆ ರೆಡಿ ಇತ್ತು. ಆರಾಮಾಗಿ ಊಟ ಮುಗಿಸ್ಕೊಂಡು ಮಲ್ಗೋಣ ಅಂತೇಳಿ ಬೇಗ ಊಟ ಮಾಡಿದೆ. ಏಕೆಂದರೆ ತುಂಬ ವಾಕ್ ಮಾಡಿದ್ನಲ್ಲ ಇವತ್ತು, ಹಾಗಾಗಿ ಒಳ್ಳೆ ನಿದ್ದೆ ಬರ್ತಿತ್ತು. ಇನ್ನು ಬೆಳಗ್ಗೆ ಎದ್ದು ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಿತ್ತು. ಹಾಗಾಗಿ ಬೇಗ ಊಟ ಮಾಡಿ ಮಲ್ಕೋತಾ ಇದ್ದೀನಿ. ಮತ್ತು ನಿಮಗೆ ನಾನು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.